ಹಲೋ. ನಾನು ಇವತ್ತು ಒಂದು ಚಳಿಗಾಲಕ್ಕೆ ಶೀತ ನೆಗಡಿ ಕೋಲ್ಡ್ ಆದವರಿಗೆ, ಆ್ಯಕ್ಚುಲಿ ನನಗೂ ಕೂಡ ಕೋಲ್ಡ್ ಆಗಿದೆ, ಅದಕ್ಕೆ ನಾವು ಇದನ್ನು ತಿನ್ನಬೇಕು ಅನ್ನಿಸ್ತು. ಇದಕ್ಕೆ ಬಡ್ಗಾರ ಅಂತ ಹೇಳ್ತಾರೆ. ನಮಗೆ ಸ್ವಲ್ಪ ಕೋಲ್ಡ್ಗೆ ವಾಯ್ಸೆಲ್ಲ ಕಟ್ಟಿಬಿಟ್ಟಿದೆ, ಅದಕ್ಕೋಸ್ಕರ ರುಚಿ ಬಿಸಿ ಬಿಸಿ ಅನ್ನಕ್ಕೆ ಇದು ಒಂದು ಬಡ್ಗಾರನ ಉಪ್ಪು ಖಾರ ಹುಳಿ ಹಾಕಿ ಬಡ್ಗಾರನ ಚಟ್ನಿ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಬಡ್ಗಾರಕ್ಕೆ ಬೇಕಾಗುವಂಥ ಪದಾರ್ಥಗಳು ಮೇಯ್ನ್ ಹುರುಳಿಕಾಳು ಇಲ್ದಲೇ ಪ್ಲೈನಾಗಿ ಮಾಡ್ಬೋದು. ಯಾಕೆಂದರೆ ಇದು ಮಳೆ ಕ್ಲೈಮೇಟ್ ಸರಿಯಿಲ್ಲ ಅನ್ನೋದು ಕೂಡ ನಾನು ಹುರುಳಿಕಾಳು ಹೀಟನ್ನು ಕೊಡುತ್ತೆ, ಅದಕ್ಕೆ ಹುರುಳಿಕಾಳು ಹಾಕಿದ್ದೀನಿ. ಹುರುಳಿಕಾಳು ಇಲ್ಲ ಅಂದರೂ ಕೂಡ ಇಷ್ಟರಲ್ಲೇ ಮಾಡ್ಬೋದು. ಇದಕ್ಕೆ ಬಡ್ಗಾರ ಅಂತಾರೆ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಈರುಳ್ಳಿನ ಹುರ್ಕೊಂಡಿದ್ದೀನಿ. ಅದು ಸ್ವಲ್ಪ ಪ್ಲೈನಾಗಿ ಹುರಿದು ಮೇಲೆ ಚಿಟ್ಟಿಗೆ ಎಣ್ಣೆ ಹಾಕಿ ಹುರಿದಿದ್ದೀನಿ. ಹುಣಸೆಹಣ್ಣು, ಇದು ಬೆಲ್ಲ, ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದನ್ನು ತೋರಿಸ್ಕೊಡ್ತೀನಿ ನೋಡಿ. ತುಂಬ ಶೀತ ನೆಗಡಿಗೆ ಬಾಯಿ ಕಟ್ಟಿ ಬಾಯಿ ಸಪ್ಪೆ ಆಗಿದೆ, ಊಟ ಸೇರ್ತಿಲ್ಲಪ್ಪ, ಮೂಗೆಲ್ಲ ಬ್ಲಾಕ್ ಆಗಿದೆ ನಮಗೆ ಅಂತ ಇರೋರು ಈ ಚಟ್ನಿ ಮಾಡ್ಕೊಂಡು ಊಟ ಮಾಡಿದರೆ ಬಾಯಿ ಊಟ ಚೆನ್ನಾಗಿ ಸೇರುತ್ತೆ. ನಾನು ಇದನ್ನು ಊಟ ತಿನ್ನಬೇಕು ಅಂತ ಕೂಡ ನಾನು ಮಾಡಿದ್ದೀನಿ. ನನ್ನ ವಾಯ್ಸ್ ಕೂಡ ಸ್ವಲ್ಪ ಕಟ್ಟಿದೆ, ಸ್ವಲ್ಪ ಕ್ಲಿಯರ್ ಆಗಿದೆ. ಇವಾಗ ಅದು ಒಳ್ಳೆ ಬಡ್ಗಾರ ತಿನ್ನಬೇಕು. ಅದ್ರ ಜೊತೆ ಚಪಾತಿ ರೊಟ್ಟಿ ಜೊತೆ ಈ ಬಡ್ಗಾರ ತಿಂತಾಯಿದ್ರೆ ಶೀತ ನೆಗಡಿ ಎಲ್ಲ ನಮಗೆ ಬಿಟ್ಟೋಗುತ್ತೆ. ಓಕೆ, ಬನ್ನಿ ಇದನ್ನು ಮಿಕ್ಸಿಗೆ ಹಾಕೋಣ. ಹುರುಳಿಕಾಳನ್ನು ಹುರ್ಕೋಬೇಕು ಹಂಚಲ್ಲಿ, ಎಣ್ಣೆ ಇಲ್ದಲೇ ಹಾಗೆ ಪ್ಲೈನಾಗಿ ಹುರಿಬೇಕು. ತುಂಬ ಒಳ್ಳೆಯದಿದು. ನಾವು ಬಾಣಂತರಿಗೆ ಕೂಡ ಕೊಡ್ತೀವಿ, ಮತ್ತು ಜಾಂಡೀಸ್ ಕಾಯಿಲಾದರೂ ಕೂಡ ಹುರುಳಿಕಾಳು ಚಟ್ನಿ ಕೊಡ್ತೀವಿ. ತುಂಬ ಒಳ್ಳೆಯದು, ಹೀಟ್ ಇದು ಪದಾರ್ಥ. ಇದರಲ್ಲೇ ಮೊಳಕೆ ಕಟ್ಟಿ ಮಾಡೋದು ತಂಪಿರುತ್ತೆ. ಇದು ಕೋಲ್ಡ್ ಆದಾಗ ಹೀಟನ್ನು ಮಾಡೋಂಥ ಪದಾರ್ಥ ಹುರುಳಿಕಾಳು, ತುಂಬ ಒಳ್ಳೆಯದಿದೆ ಅದರಲ್ಲಿ ಪದಾರ್ಥದಲ್ಲಿ. ಓಕೆ, ಮಿಕ್ಸಿಗೆ ಹಾಕೋಣ ಬನ್ನಿ. ನೋಡಿ, ಹುರುಳಿಕಾಳು ಕ್ಲೀನ್ ಮಾಡ್ಕೋಬೇಕು. ಕೆಲವು ಸಾರಿ ಕಲ್ಲಿರ್ತವೆ, ನಾನು ಹುರಿದ್ಬಿಟ್ಟು ಅದನ್ನು ಜಾಲಿಸಿ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಚಟ್ನಿ. ಅದರ ಜೊತೆ ಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸು ಹಾಕಿದ್ದೀನಿ ನಾನು. ಅದರ ಜೊತೆ ಈರುಳ್ಳಿ ಮತ್ತು ಜೀರಿಗೆ ಹಾಕಿದ್ದೀನಿ. ಸ್ವಲ್ಪ ಮೆಣಸು ಕೂಡ ಹಾಕ್ತೀನಿ ನಾನೀಗ. ಮೆಣಸಿನ ಪುಡಿ ಹಾಕ್ತೀನಿ ಒಂದೆರಡು ಚೂರು. ಬೆಳ್ಳುಳ್ಳಿ ಈರುಳ್ಳಿ ಜಾಸ್ತಿ ಹಾಕ್ತೀನಿ. ಹುಣಸೆಹಣ್ಣು ಕೂಡ ಹುಳಿ ಇರಲಿ ಅಂತ ಹಾಕ್ತೀನಿ. ಅದ್ರ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕು ಅಂತ ಹಾಕ್ಕೋಬೇಕು, ಉಪ್ಪು ಜಾಸ್ತಿ ಆಗಬಾರ್ದು. ಬೆಲ್ಲ ಸ್ವಲ್ಪ ಒಂದು ಸ್ಪೂನಷ್ಟು ಬೆಲ್ಲ ಹಾಕಿದ್ದೀನಿ. ಇದಕ್ಕೆ ಉಪ್ಪು ಖಾರ ಹುಳಿ ಬಡ್ಗಾರಕ್ಕೆ ಅದಕ್ಕೆ ಬೆಲ್ಲ ಹಾಕ್ತಾರೆ, ಜಾಸ್ತಿ ಖಾರ ಇರುತ್ತಲ್ವ, ಅದಕ್ಕೋಸ್ಕರ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಎಣ್ಣೆ ಎಲ್ಲ ಕಮ್ಮಿ ಮಾಡಿ ಒಂದು ಚಿಟಿಗೆಯಷ್ಟು ಮಾತ್ರ ಈರುಳ್ಳಿಗೆ ಹುರ್ಕೊಂಡಿರೋದು. ಮೆಣಸಿನ್ಕಾಯಿಗೂ ಕೂಡ ನಾನು ಎಣ್ಣೆ ಹಾಕಲಿಲ್ಲ, ಹಾಗೆ ಹುರ್ಕೊಂಡಿದ್ದೀನಿ. ಭಾರಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಶೀತ ನೆಗಡಿ ಕೋಲ್ಡು ಕೆಮ್ಮು ನಿಮಗೆ ಊಟ ಸೇರಿಲ್ಲ, ಏನಪ್ಪ ಮಾಡೋದು ಅಂದರೆ ರಸಮ್ ಮಾಡ್ಕೊಳ್ಳಿ, ಇಂಥ ಹುರುಳಿಕಾಳು ಸಾರು ಮಾಡ್ಕೊಳ್ಳಿ, ಹುರುಳಿಕಾಳು ಚಟ್ನಿ ಮಾಡ್ಕೊಳ್ಳಿ, ಚೆನ್ನಾಗಿ ಬಾಡಿನ ಚೆನ್ನಾಗಿ ಇಟ್ಕೊಳ್ಳಿ. ನಾವು ಸ್ವಲ್ಪ ಸ್ವೀಟ್ ತಿಂದುಬಿಟ್ಟು ನನ್ನ ಗಂಟ್ಲನ್ನ ಹೀಗೆ ಚೆನ್ನಾಗಿದೆ. ಸ್ವೀಟ್ ತಿನ್ನಲಾಗಿ ನನ್ನ ಗಂಟ್ಲು ಹಿಂಗಾಯಿತು. ಈ ಥರ ಕ್ಲೈಮೇಟಲ್ಲಿ ಸ್ವಲ್ಪ ಸ್ವೀಟೆಲ್ಲ ಕಮ್ಮಿ ಮಾಡಬೇಕು, ಬೇಕ್ರಿ ಐಟಮ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡಬೇಕು. ಕ್ಲೈಮೇಟ್ ಸರಿ ಇಲ್ಲ, ಅದ್ರ ಜೊತೆ ನಾವು ತಿಂದ್ಕೊಂಡು ಹೀಗೆಲ್ಲ ಮಾಡ್ಕೋಬೇಕಾಗುತ್ತೆ. ನಮ್ಮನ್ನೇ ನಾವು ಆರೋಗ್ಯ ನಾವೇ ಹಾಳು ಮಾಡ್ಕೋತೀವಿ ಕೆಲವು ಟೈಮು. ಓಕೆ, ಬನ್ನಿ ಇದನ್ನು ಮಿಕ್ಸಿಗೆ ಹಾಕೋಣ. ನೋಡಿ, ಚಟ್ನಿ ರೆಡಿಯಾಗಿದೆ. ನಾನು ಸ್ವಲ್ಪ ತರಿ ಮಾಡಿದೆ ಬಾಯಿಗೆ ಸಿಗಲಿ ಅಂತ, ನಿಮ್ಗೆ ಗೊತ್ತಾಗ್ತಿರ್ಬೋದು. ಇದು ಹುರುಳಿಕಾಳು ಹಾಕಿಲ್ಲ ಅಂದರೆ ಇನ್ನೂ ಕೆಂಪುಗೆ ಒಂಥರ ಕಾಫಿ ಕಲರ್ ಬರುತ್ತೆ, ಇಲ್ಲಾಂದರೆ ಕೆಂಪುಗೆ ಬರುತ್ತೆ. ನಾನು ಹುರುಳಿಕಾಳು ಹಾಕಿರೋದ್ರಿಂದ ಸ್ವಲ್ಪ ಕಲರು ಬ್ರೌನ್ ಇದೆ, ತುಂಬ ಚೆನ್ನಾಗಿದೆ. ಉಪ್ಪು ಖಾರ ಹುಳಿ ಹದವಾಗಿದೆ, ತಿನ್ನೋಕ್ಕೆ ತುಂಬ ರುಚಿಕರ ಆಗಿದೆ. ಆರೋಗ್ಯಕರವಾಗಿರುವಂಥವ್ರು ಶೀತ ನೆಗಡಿ ಕೋಲ್ಡ್ ಆಗಿಲ್ಲ ಅಂದರೆ ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಚಪಾತಿ ರೊಟ್ಟಿಗೆ ತುಪ್ಪ ಹಾಕೊಂಡು ತಿಂತಾಯಿದ್ರೆ ಒಂದು ತುತ್ತು ಜಾಸ್ತಿನೇ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ತಿನ್ಕೊಳ್ಳಿ. ಧನ್ಯವಾದಗಳು.